ಕೆಲವರು ಹೇಳ್ತಾರೆ 1 ಗಂಟೆ ಮಾಡಿ ಮುಂದುವರಿಸಿ 2 ಎಪಿಸೋಡಲ್ಲಿ ಮಾಡಿ. ನಮಗೂ ಆಸೆ ಇದೆ, ನೋಡೋಣ ಮುಂದಿನ ದಿನಮಾನಗಳಲ್ಲಿ. ಆದರೆ ಒಂದಂತೂ ಭಾಳ ಸ್ಪಷ್ಟ ಸರ್, ಇಂಥ ಸುದ್ದಿಗಳು ಇಂಪ್ಯಾಕ್ಟ್ ಆದಾಗ ಆಗುವಂಥ ಖುಷಿ ಇದೆಯಲ್ಲ, ಆಮೇಲೆ ಅಲ್ಲಿ ಜನಗಳಿಗೆ ಗೊತ್ತಿದೆ 30 ಕಂಬಗಳು ಹಾಕಬೇಕು ಅಂತಂದರೆ 30 ವರ್ಷ ಬೇಕಾಗತ್ತೆ. ಅದು ಕೇವಲ 2 ತಿಂಗಳಲ್ಲಿ ಆಗುತ್ತೆ ಅಂತಂದರೆ ನಮಗೆ ಕೃಷ್ಣ ಹೇಳಿದ ಪಾಠ ಏನು? ನಿನ್ನ ಕೆಲಸ ನೀನು ಮಾಡು, ಉಳಿದದ್ದು ಫಲಾಪೇಕ್ಷೆ ನೀನು ಮಾಡಬೇಡ ಅಂತ. ಆ ಫಲಾಪೇಕ್ಷೆ ಬಂದೇ ಬರುತ್ತೆ. ಕಂಬ ಬಂತು, ಕಂಬ ಹಾಕಿದ್ದಾರೆ, ಆದಮೇಲೆ 30 ಕಂಬ ಮ್ಯಾನೇಜ್ ಮಾಡೋದಕ್ಕೆ TC ಬೇಕು, TC ಹಾಕಿದ್ದಾರೆ, ವೈರಿಂಗ್ ಆಗಿದೆ, ಎಲ್ಲವೂ ಆಗಿದೆ. ಇದೀಗ ಮೀಟ್ರ್ ಬಂದಿದೆ. ಇಂದಿರಾನಗರ ಗ್ರಾಮಕ್ಕೆ ಮೀಟ್ರ್ ಬಂತು. ಮೀಟ್ರು ಶೀಘ್ರದಲ್ಲೇ 36 ಮನೆಗಳಿಗೆ ಮೀಟ್ರ್ ಅಳವಡಿಕೆ. ಮನೆಗಳಲ್ಲಿ ಉರಿಯಲಿದೆ ಸೂಪರ್ 3 ವಿದ್ಯುತ್ ದೀಪ. ಇನ್ನು ಕೆಲವೇ ದಿನಗಳಲ್ಲಿ ಕರೆಂಟ್ ಬರುತ್ತೆ. ನಾನು ಅದಕ್ಕಿಂತ ಮೊದಲು ಒಮ್ಮೆ ರೆಡಿ ಮಾಡಿಕೊಡೋಣ, ನಿಮಗೆ ಹೇಳೋಣ. ಎಲ್ಲ ರೆಡಿಯಾಗಿದೆ, ಕೇವಲ ವಿದ್ಯುತ್ ದೀಪ. ಇನ್ನೂ ಏನು ಕಷ್ಟ ಇಲ್ಲ, ಯಾಕಂದರೆ ನಾವು ಯಾವುದೇ ಸುದ್ದಿ ದಸರಾಗೆ ಎಲ್ಲ 36 ಕುಟುಂಬಗಳಲ್ಲಿ 36 ಮನೆಗಳಲ್ಲಿ ಬೆಳಕು ಉರಿಯುತ್ತೆ. ನೋಡಿ, ಮೀಟ್ರ್ ಬಂದಿದೆ, ಮೀಟ್ರ್ ಕೂಡ ಬಂದಿದೆ, ಕಂಬ ಬಂತು, TC ಬಂತು, ವೈರಿಂಗ್ ಕಾರ್ಯ ಆಯಿತು. 36 ಹಲವಾರು ವರ್ಷಗಳಿಂದ 6-7 ವರ್ಷಗಳಿಂದ ಅಲ್ಲಿ ವಿದ್ಯುತ್ ಇಲ್ಲ. ಮಕ್ಕಳೆಲ್ಲ ಓದಬೇಕು. ನಮಗೆ ಯಾಕೆ ನಾನು ಅದನ್ನೇ ಹೇಳೋದು, ಸೂಪರ್ 3 ಏನಪ್ಪ ಅಂತಂದರೆ, ಸಮಾಜದ ಕಟ್ಟಕಡೆಯ ಮನುಷ್ಯ, ಅವನಿಗೆ ಇನ್ಫ್ಲುಯೆನ್ಸ್ ಇಲ್ಲ ಅಂತಂದರೆ ಪಾಪ ರೋಡ್ ಸೈಡಲ್ಲಿ ಕೂತು ಕಷ್ಟಪಡೋರಿಗೆ ನಾವೊಂದು ಆಸರಿಯಾಗಿ ಹೋಗ್ತೀವಿ ಅಷ್ಟೇ, ಹೇಳ್ತೀವಿ ಸಂಬಂಧಪಟ್ಟವರಿಗೆ. ಅಧಿಕಾರಿಗಳು ಕೂಡ ಹೇಳಿದ್ರು, ನೋಡಿ ನಮಗೂ ಖುಷಿಯಾಗುತ್ತೆ ಇಂಥ ಮನೆಗಳನ್ನು. ಹಾಗೆ ನರೇಂದ್ರ ಮೋದಿ ಅವರು ಹೇಳಿದರು ಹರ್ ಘರ್ ಬಿಜ್ಲಿ, ಕೇಳಿಸಿದ್ವಿ ನಾವು ಸಂಬಂಧಪಟ್ಟವರಿಗೆ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಅಥವಾ ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಅವರಿಬ್ಬರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ತಾನೇ. ಹಾಗಿದ್ರೆ ಯಾರು ಸುಳ್ಳು ಹೇಳ್ತಿರೋದು? ಹಾಗಿದ್ರೆ ಅದು ಸತ್ಯ ಆಗಿದ್ದರೆ ಜನಗಳಿಗೆ ಯಾಕೆ ಸಿಗ್ತಾ ಇಲ್ಲ? ಸೋರಿಕೆಯಲ್ಲಿ ಆಗ್ತಾ ಇದೆ, ಮಾಡಿಕೊಡ್ಬೇಕಲ್ವಾ? ಮಾಡಿಸಿದ್ದೀವಿ. ಹೆಮ್ಮೆ ಇದೆ ನಮಗೆ. 36 ಕುಟುಂಬ, ಹಲವಾರು ವರ್ಷಗಳಿಂದ ಕರೆಂಟ್ ಇರಲಿಲ್ಲ. ಇವತ್ತು 36 ಕುಟುಂಬಗಳಿಗೆ 30 ಕಂಬ ಹಾಕಿ, ಒಂದು TC ಹಾಕಿ, ಮೀಟ್ರ್ ಹಾಕಿ ಕರೆಂಟ್ ಕೊಡ್ತಾ ಇದ್ದೀವಿ. ಕರೆಂಟ್ ಕೊಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಆ ಮನೆಯ ಮಕ್ಕಳು ದೇಶದ ಕೀರ್ತಿ ಪತಾಕೆಯನ್ನು ಬೆಳಗುವಂಥ ರೀತಿಯಲ್ಲಿ ಒಳ್ಳೆಯ ನಾಗರಿಕರಾಗಿ ಬೆಳೆಯಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಮೆರವಣಿಗೆಯ ವೇಳೆ ಹಿಂಸಾಚಾರ ನಡೆದು ಇದೀಗ ಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನಿನ್ನೆ ಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟು ಸಂತ್ರಸ್ತರಿಗೆ ಧೈರ್ಯ ಹೇಳೋ ಕೆಲಸ ಮಾಡಿದರು. ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ನೀಡಿ ಗಲಭೆಯಲ್ಲಿ ಹಾನಿಗೊಳಗಾದ ಅಂಗಡಿ ಮುಂಗಟ್ಟುಗಳನ್ನು ಪರಿಶೀಲನೆ ನಡೆಸಿ ಮಾಲೀಕರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಗಮಂಗಲ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೊಳಗಾದ ಕುಟುಂಬಸ್ಥರು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಅಳಲು ತೋಡಿಕೊಂಡಿದ್ದಾರೆ. ಅಮಾಯಕರನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ವಿಡಿಯೋದಲ್ಲಿ ಇಲ್ಲ ಅಂದ್ರೆ ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಜೈಲಿಗೆ ಕಳಿಸಿ ದೌರ್ಬಲ್ಯ ಮಾಡಿದ್ದಾರೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಅಂದರೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಜೊತೆಗೆ ನಷ್ಟವಾದ ವ್ಯಾಪಾರಿಗಳಿಗೆ ವೈಯಕ್ತಿಕ ಆರ್ಥಿಕ ಪರಿಹಾರ ನೀಡಿದ್ದಾರೆ. ನಾಗಮಂಗಲ ಗಲಭೆಯಲ್ಲಿ ಆಸ್ತಿ ಪಾಸ್ತಿ ಕಳೆದುಕೊಂಡವರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪರಿಹಾರವನ್ನ ನೀಡಿದ್ದಾರೆ. 25,000ದಿಂದ 2 ಲಕ್ಷದವರೆಗೂ ನಷ್ಟ ಆಧರಿಸಿ ಪರಿಹಾರವನ್ನ ವಿತರಣೆ ಮಾಡಿದ್ದಾರೆ. ಸಂತ್ರಸ್ತರನ್ನ ಮಾಜಿ ಶಾಸಕ ಸುರೇಶ್ ಗೌಡ ಮನೆಗೆ ಕರೆಸಿಕೊಂಡು ಪರಿಹಾರ ವಿತರಣೆ ಮಾಡಿದ್ದಾರೆ. ಇದೇ ವೇಳೆ ಕಷ್ಟ ಹೇಳಿಕೊಂಡವರಿಗೂ ಆರ್ಥಿಕ ನೆರವನ್ನ ನೀಡಿದ್ದಾರೆ. ಸರ್ ಒಂದು ಸೆಕೆಂಡ್ ಸರ್ ಒಂದು ಸೆಕೆಂಡ್ ನಿನ್ನೆ ಕೊತ್ತ ಎಂದು ಕುದಿಯುತ್ತಿದ್ದ ನಾಗಮಂಗಲ ಪಟ್ಟಣ ಇಂದು ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ರಸ್ತೆಗಳಲ್ಲಿ ಪೊಲೀಸರು ಬೀಡು ಬಿಟ್ಟ ಹಿನ್ನೆಲೆ ತರಕಾರಿ, ಹಾಲು, ಹಣ್ಣು ಅಂಗಡಿಗಳು ಓಪನ್ ಆಗಿದೆ. ಮಿನಿ ವಿಧಾನಸೌಧ ಮಾರುಕಟ್ಟೆ, ಖಾಸಗಿ ಬಸ್ ನಿಲ್ದಾಣ ಸೇರಿ ಆಯಾ ಕಟ್ಟಿನ ಸ್ಥಳಗಳಲ್ಲಿ KSRP ವಾಹನಗಳ ಜೊತೆಗೆ ಖಾಕಿ ಅಲರ್ಟ್ ಆಗಿದೆ. ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಹಿನ್ನೆಲೆ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ PI ಅಶೋಕ್ ಕುಮಾರ್ ಅವರನ್ನು ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪ, ನಿರ್ಲಕ್ಷ್ಯತನದ ಹಿನ್ನೆಲೆ ಅಶೋಕ್ ಅವರನ್ನು ಅಮಾನತು ಮಾಡಿ ದಕ್ಷಿಣ ವಲಯ DIGP ಬೋರಲಿಂಗಯ್ಯ ಆದೇಶವನ್ನ ನೀಡಿದ್ದಾರೆ.
ಮಂಡ್ಯದ ನಾಗಮಂಗಲದಲ್ಲಿ ಉದ್ವಿಗ್ನ ಹಿನ್ನೆಲೆ ನಾಗಮಂಗಲದಲ್ಲಿ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಮಧ್ಯರಾತ್ರಿ 12 ಗಂಟೆ ತನಕ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ಸುತ್ತಮುತ್ತಲಿನ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಎಲ್ಲಾ ಮದ್ಯದಂಗಡಿ, ಬಾರ್ ಮತ್ತು ರೆಸ್ಟೋರೆಂಟ್ಗಳನ್ನು ಮುಚ್ಚುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಆದೇಶ ನೀಡಿದ್ದಾರೆ. ಗಣೇಶ ವಿಸರ್ಜನೆಯ ವೇಳೆ ನಡೆದಂತಹ ಹಿಂಸಾಚಾರ ಪ್ರಕರಣದಲ್ಲಿ 52 ಮಂದಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಈ ಕೇಸ್ ಕುರಿತು ವಿಚಾರಣೆ ನಡೆಸಿದ ಜೆಎಂಎಫ್ಸಿ ಕೋರ್ಟ್ನ ಹಿರಿಯ ನ್ಯಾಯಾಧೀಶರಾದ ಯೋಗೇಶ್ ಅವರು ಈ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಸೆಪ್ಟೆಂಬರ್ 25ನೇ ತಾರೀಕಿನವರೆಗೆ 52 ಮಂದಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇನ್ನು ನಾಗಮಂಗಲದ ದುರ್ಘಟನೆ ಖಂಡಿಸಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿಯಿಂದ ಟೌನ್ ಹಾಲ್ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಪ್ರತಿಭಟನೆ ಆರಂಭವಾಗ್ತಾ ಇದ್ದಂತೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ವೇಳೆ ಪ್ರತಿಭಟನಾಕಾರರ ಜೊತೆ ಗಣೇಶ ಮೂರ್ತಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಾಗಮಂಗಲದಲ್ಲಿ ಕೋಮು ಗಲಭೆ ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಕೇಂದ್ರ ಸಚಿವ ವಿ ಸೋಮಣ್ಣ ಮೈಸೂರು ಜಿಲ್ಲಾ ಪ್ರವಾಸ ಮಾಡುತ್ತಿದ್ದಾರೆ. ಸಚಿವರಾದ ಬಳಿಕ ಮೊದಲ ಬಾರಿಗೆ ಮೈಸೂರಿಗೆ ಭೇಟಿ ಕೊಟ್ಟಿದ್ದಾರೆ. ಸಚಿವ ವಿ ಸೋಮಣ್ಣ ನಾಡ ಅಧಿದೇವತೆ ದರ್ಶನ ಪಡೆದ ನಂತರ ಸರ್ಕಾರಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಸಚಿವ ವಿ ಸೋಮಣ್ಣ ವಿವಿಧ ರೈಲ್ವೆ ಕಾಮಗಾರಿ ವೀಕ್ಷಣೆ ಮಾಡಲಿದ್ದಾರೆ. ಇನ್ನು ಸಚಿವ ವಿ ಸೋಮಣ್ಣ ಅವರಿಗೆ ಹಾಕಿದ ಹಾರದಲ್ಲಿನ ಸೇಬಿಗೆ ಜನರು ಪೈಪೋಟಿಯನ್ನು ನಡೆಸಿದ್ದಾರೆ. ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಸೋಮಣ್ಣ ಬರ್ತಾ ಇದ್ದಂತೆ ನೂರಾರು ಕಾರ್ಯಕರ್ತರು ಸೇಬಿನ ಹಾರವನ್ನು ಹಾಕಿದ್ರು. ಈ ವೇಳೆ ಸೇಬಿಗಾಗಿ ನೂರಾರು ಮಂದಿ ತಳ್ಳಾಟ, ನೂಕಾಟ ನಡೆಸಿದ್ದಾರೆ.